20ನೇ ತಾರೀಕು ಮೇಲೆ ನಾನು ಕೂಡ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ. ಒಂದ್ ಕಡೆ ವಿಜೇಂದ್ರ ಅವರು ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ನಮ್ಮ ನಗರದಲ್ಲಿ ಗುಂಡಿಗಳ ಹಾವಳಿ ಜಾಸ್ತಿ ಆಗಿದೆ, ಮತ್ತೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ಕೊಟ್ಟಿದ್ರು. ಆಮೇಲೆ 22, 23, 24ನೇ ತಾರೀಕು ಒಂದಷ್ಟು ಕಡೆ ಪ್ರತಿಭಟನೆ ಮಾಡಿದ್ದಾರೆ ಗುಂಡಿ ಮುಚ್ಚೋದ್ರ ಮುಖಾಂತರ. ಅದರಲ್ಲಿ DKC ನಿವಾಸದ ಬಳಿ ಗುಂಡಿ ಮುಚ್ಚಿ ಬಿಜೆಪಿ ಪ್ರತಿಭಟನೆ ಇಲ್ಲಿ. ಆಮೇಲೆ ಇಲ್ಲಿ ಮಾನ್ಯ ಅಶೋಕ್ ಅವರು ತಲೆಗೆ ಪೇಟ ಕಟ್ಕೊಂಡು ಮಮ್ಟಿನಲ್ಲಿ ವೆಟ್ ಮಿಕ್ಸ್ನ ಟಾರು ಹಾಕಿಲ್ಲ, ವೆಟ್ ಮಿಕ್ಸ್ನ ರಸ್ತೆನಲ್ಲಿ ಹಾಕ್ತಾ ಇದ್ದಾರೆ ಅಶೋಕ್ ಅವರು. ಆಮೇಲೆ ಅದಾದ್ಮೇಲೆ ಕಾಮಗಾರಿ ಪರಿಶೀಲನೆ, ಆಮೇಲೆ ಬಿಜೆಪಿಯವರು ಬೆಂಗಳೂರು ದುಸ್ಥಿತಿಗೆ ಪಾಲಿಕೆ ಕಾರಣ ಮಜುಮ್ದಾರ್, ಆಮೇಲೆ ತಲೆಗೆ ಪೇಟ ಕಟ್ಟಿ ಗುಂಡಿಗಳಿಗೆ ಮಣ್ಣು ಹಾಕಿದ ಪ್ರತಿಪಕ್ಷದ ನಾಯಕ ಅಶೋಕ್. ಗುಂಡಿಗಳಿಗೆ ಯಾರನ್ನ ಮಣ್ಣು ಹಾಕ್ತಾರಾ? ಎಲ್ಲಿ ಆದರೂ ಹಾಕ್ಬೇಕಾಗಿತ್ತು ಅಲ್ವಾ? ಕೊನೆ ಪಕ್ಷ ಜಲ್ಲಿ ಆದರೂ ಹಾಕ್ಬೇಕಲ್ಲ, ಮಣ್ಣು ಹಾಕ್ತಾರ ಅಶೋಕ್ ಅವರು. ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ, 1100 ಕೋಟಿಗೆ ಲೆಕ್ಕ ಕೊಡಿ ಛಲವಾದಿ. ಆಮೇಲೆ ಅದೇ ರೀತಿ ಗುಂಡಿ ಮುಚ್ಚುವಂತೆ ಆಗ್ರಹಿಸಿ ಪ್ರತಿಭಟನೆ, ಸರ್ಕಾರ ವಿಫಲ, ರಸ್ತೆ ಗುಂಡಿ ಮುಚ್ಚಲು ಸರ್ಕಾರ ವಿಫಲ ಜಯಪ್ರಕಾಶ್. ಆಮೇಲೆ ರಸ್ತೆ ಗುಂಡಿ ಮುಚ್ಚಿ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆ. ಆಮೇಲೆ ಬಿಜೆಪಿ ಸ್ಟೇಜಸ್ ಪ್ರೊಟೆಸ್ಟ್ ಬೈ ಫಿಲ್ಲಿಂಗ್ ಪಾಟೋಲ್ಸ್, ರಸ್ತೆ ಗುಂಡಿ ಮುಚ್ಚಿ ಬಿಜೆಪಿ ಹೋರಾಟ. ಹಿಂಗೆ ಎಲ್ಲ ಬೇರೆ ಬೇರೆ ಲೀಡರ್ಗಳೆಲ್ಲ ಗುಂಡಿ ಮುಚ್ಚಿ ಬಿಜೆಪಿ ವಿನೂತನ ಪ್ರತಿಭಟನೆ ಅಂತ ಎಲ್ಲಾನು ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಬಿಜೆಪಿ ಅವರು. ಆಮೇಲೆ ಅಲ್ಲ, ಗುಂಡಿಗಳು ಇಲ್ಲ ಅಂತ ನಾನು ಹೇಳಲಿಲ್ಲ, ಗುಂಡಿಗಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ವಾಸ್ತವವಾಗಿ ಗುಂಡಿಗಳಿದೆ, ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಬೀಳುತ್ತೆ. ಮತ್ತೆ ಅದನ್ನ ಮಹಾನಗರ ಪಾಲಿಕೆ ಯಾವತ್ತೂ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ. ಮತ್ತೆ ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ ಗುಂಡಿಗಳು ಬೀಳ್ದ. ಯಾಕಂದ್ರೆ ನಾವು ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಒಟ್ಟು ಬಿಜೆಪಿ ಸರ್ಕಾರದಲ್ಲಿ ಗುಂಡಿಗಳಿಂದ 17 ಜನ ಸತ್ತೋಗಿದ್ರು, 2 ವೀಲರ್ಸ್ ಅವರು. ಎಷ್ಟು ಜನ? 17 ಜನ ಸತ್ತೋಗಿದ್ರು ಗುಂಡಿಗಳಿಂದ. ಆಗ ನಾವೇ ಟೀಕೆ ಮಾಡಿದ್ವಿ. ಮತ್ತೆ ಈಗ ಗುಂಡಿಗಳನ್ನ ಮುಚ್ಚುವಂತ ಜವಾಬ್ದಾರಿ ನಮ್ದು, ಯಾರ ಅಧಿಕಾರದಲ್ಲಿದ್ರೆ ಅವ್ರ ಜವಾಬ್ದಾರಿ ಆಗಿರುತ್ತೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಮತ್ತೆ ಬಿಜೆಪಿಯವರು ಕೂಡ ಹಿಂದೆ ಅವರ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದ್ರು. ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದೋಗಿತ್ತು ಬಿಜೆಪಿ ಅವಧಿನಲ್ಲಿ. ಎಷ್ಟು ಲಕ್ಷಗಟ್ಟಲೆ ಅವರ ಬಿಜೆಪಿ ಅವಧಿನಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿತ್ತು. ಹೈಕೋರ್ಟ್ ಚೀಫ್ ಜಸ್ಟಿಸ್ ಪ್ರತಿ ತಿಂಗಳು ಆಗಿನ ಆಯುಕ್ತರನ್ನ ಕರೆದು, ತುಷಾರ್ ಗಿರಿನಾಥ್ ಇದಾರಲ್ಲ, ಅವ್ರನ್ನೇ ಕರೆದು ಎಷ್ಟು ಗುಂಡಿ ಮುಚ್ಚಿದ್ದೀರಾ, ಉಳಿದಿರ್ತಕ್ಕಂಥ ಗುಂಡಿಗಳು ಯಾವಾಗ ಮುಚ್ತೀರಾ ಅಂತ ಪ್ರತಿ ತಿಂಗಳು ಕೇಳ್ತಾ ಇದ್ರು. ಈಗ ನಮಗೇನು ಹೈಕೋರ್ಟ್ ಈಗ ನಮ್ಮನ್ನೇನು ಮಾನಿಟರಿಂಗ್ ಮಾಡ್ತಾ ಇಲ್ಲ. ಗುಂಡಿಗಳಿದೆ, ಗುಂಡಿಗಳನ್ನು ಮುಚ್ಚಿವೆ ಅಂತಲೂ ಹೇಳಿದ್ದೀವಿ. ಮತ್ತು ಗುಂಡಿಗಳು ಮುಚ್ಚಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ. ಯಾವುದೋ ಒಂದು ಆಕ್ಸಿಡೆಂಟ್ ಆಗಬಾರ್ದು. ಮತ್ತು ಟ್ರಾಫಿಕ್ಕು ಅಷ್ಟೇ, ಗುಂಡಿಗಳಿದ್ರೆ ಏನಾಗುತ್ತೆ, ಸ್ಲೋ ಮೂವ್ಮೆಂಟ್ ಇರುತ್ತೆ. ಪೀಕ್ ಅವರ್ಸಲ್ಲಿ ಅರ್ಧ ಗಂಟೆಗೆ ಹೋಗೋದು 3/4 ಗಂಟೆ ಆಗುತ್ತೆ. ಇದನ್ನು ನಮ್ಮ ಜವಾಬ್ದಾರಿ, ಅದನ್ನು ಬೇಗ ಮುಚ್ತೀವಿ ಅಂತ ನಮ್ಮ DCM ಹೇಳಿದ್ದಾರೆ. CM ಕೂಡ ಪ್ರತ್ಯೇಕವಾಗಿ ಒಂದು ಮೀಟಿಂಗ್ ಕರೆದು
ಮೀಟಿಂಗ್ ಗುಂಡಿಗಳನ್ನು ಮುಚ್ಚೋದಕ್ಕೆ ಎಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಗಡುವು ಕೂಡ ಕೊಟ್ಟಿದ್ದಾರೆ.